ನಮಸ್ಕಾರ ಸ್ನೇಹಿತರೆ. ನದಿ ಮೇಲೆ ತೇಲಿ ಸಮುದ್ರ ದಂಡೆಯಲ್ಲಿ ಸಾಗಿ ಕರಾವಳಿಯ ಚಂದದ ಸೊಬಗೊಂದಕ್ಕೆ ಸಾಕ್ಷಿಗಳಾಗಿ ಸಂಜೆಯೊಂದನ್ನು ಸುಂದರವಾಗಿಸಲು ಇಲ್ಲಿದೆ ಒಂದು ಅದ್ಭುತ ಜಾಗ. ಈ ಸ್ಥಳದ ಹೆಸರು ಕೋಡಿಬೆಂಗ್ರೆ. ಸಮುದ್ರದ ನಡುವೆ ಸುಮಾರು 6-7 ಕಿಲೋಮೀಟರ್ ಉದ್ದಕ್ಕೆ ಚಾಚಿಕೊಂಡಿರುವ ದ್ವೀಪ ಸದೃಶ ಭೂಭಾಗ. ಇಲ್ಲಿಗೆ ಹೋಗಬೇಕಾದ್ರೆ 2 ದಾರಿಗಳಿವೆ. ಒಂದು, ಉಡುಪಿಯ ಪ್ರಸಿದ್ಧ ಮಲ್ಪೆ ಬೀಚ್ನಿಂದ ರಸ್ತೆ ಮೂಲಕ ಹೋಗಬಹುದು. ಇನ್ನೊಂದು ದಾರಿ ಹಂಗಾರಕಟ್ಟೆಯಿಂದ ಫೆರಿ ಅಥವಾ ಬಾರ್ಜ್ ಮೂಲಕವೂ ತೆರಳಬಹುದು. ನದಿ ಅಥವಾ ಹಿನ್ನೀರಿನ ಮೂಲಕ ಜನ ಹಾಗೂ ವಾಹನ ಸಾಗಾಟಕ್ಕಿರುವ ಬೋಟಿನಂತಹ ಸಾಧನ ಬಾರ್ಜ್. ಹಂಗಾರಕಟ್ಟೆ ಬಂದರಿನಿಂದ ಸ್ವರ್ಣ ನದಿ ದಾಟಿ ಕೋಡಿಬೆಂಗ್ರೆ ತಲುಪಲು ಈ ಬಾರ್ಜ್ ವ್ಯವಸ್ಥೆ ಇದೆ. ಉಡುಪಿ ಸಮೀಪದ ಬ್ರಹ್ಮಾವರದಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸುಮಾರು 8 ಕಿಲೋಮೀಟರ್ ದೂರದಲ್ಲಿದೆ ಹಂಗಾರಕಟ್ಟೆ. ಉಡುಪಿಯಿಂದ ಕುಂದಾಪುರದ ಕಡೆಗೆ ತೆರಳುವಾಗ ಮಾಬುಕಳ ಸೇತುವೆ ಕಳೆದ ತಕ್ಷಣ ಎಡಭಾಗದ ರಸ್ತೆಯಲ್ಲಿ ಸುಮಾರು 2 ಕಿಲೋಮೀಟರ್ ಸಾಗಿದರೆ ಹಂಗಾರಕಟ್ಟೆ ಬಂದರು ಸಿಗ್ತದೆ. ಇಲ್ಲಿ ಬಂದರು ಮತ್ತು ಒಳನಾಡು ಸಾರಿಗೆ ಇಲಾಖೆ ವತಿಯಿಂದ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6:45 ಗಂಟೆಗೆ 1 ಹಾಗೆ ಬಾರ್ಜ್ ಸೇವೆ ಸಿಗ್ತದೆ. ನದಿಯ ಈ ದಡದಲ್ಲಿ ನೀವು ಬಂದರಿನಿಂದ ನಿಮ್ಮ ವಾಹನ ಸಮೇತ ಬಾರ್ಜ್ ಮೂಲಕ ನದಿಯನ್ನು ದಾಟಬಹುದು. ಸ್ವರ್ಣ ನದಿ ಅರಬ್ಬಿ ಸಮುದ್ರ ಸೇರುವ ಜಾಗ ಕೋಡಿಬೆಂಗ್ರೆಯನ್ನು ತಲುಪಲು ಇಲ್ಲಿಂದ ಬಾರ್ಜ್ನಲ್ಲಿ ಕೇವಲ 10 ನಿಮಿಷಗಳ ಪ್ರಯಾಣ. ಸುತ್ತಲ ಹಸಿರು ಸಿರಿಯ ನಡುವೆ ತಣ್ಣನೆ ಗಾಳಿಯಲ್ಲಿ ಬಾರ್ಜ್ನಲ್ಲಿ ಸಾಗುವುದೇ ಚಂದದ ಅನುಭವ. ಅಂದಹಾಗೆ ಕೋಡಿಬೆಂಗ್ರೆಯಲ್ಲಿರುವುದು ಪ್ರವಾಸಿಗರಿಗೆ ಅಂತ ಬಾರ್ಜ್ ಅಲ್ಲ, ಇಲ್ಲಿನ ಜನರ ನಿತ್ಯದ ಸಾರಿಗೆ ವ್ಯವಸ್ಥೆ ಇದು. ಅವರ ಓಡಾಟಕ್ಕೆ, ಅವರ ಬೈಕು ಕಾರುಗಳ ಸಾಗಾಟಕ್ಕೆ ಇರುವ ಬಾರ್ಜ್ನಲ್ಲಿ ನೀವು ಕೂಡ ಟಿಕೆಟ್ ತಕ್ಕೊಂಡು ಪ್ರಯಾಣ ಮಾಡಬಹುದು. ಒಂದು ಸುಂದರ ಸಂಜೆಯನ್ನು ನದಿಯ ಮೇಲೆ, ಸಮುದ್ರದ ದಂಡೆಯ ಮೇಲೆ ಕಳೆದು ಮತ್ತೊಂದು ಉತ್ಸಾಹದೊಂದಿಗೆ ಮರಳಬಹುದು.